ಬ್ಯಾಂಗ್ಳೂರ್ ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಈಗ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ಇರಲಿಲ್ಲ ಬಂದ್ ಅಬ್ಬರ. ಎಂದಿನಂತೆ ಇತ್ತು ಬಸ್ ಸಂಚಾರ. ಜನರಿಲ್ಲದೆ ಡಲ್ ಆಗಿತ್ತು ವ್ಯಾಪಾರ. ಕೆಂಪೇಗೌಡ ಲೇಔಟ್ ಟೆಂಡರ್ನಲ್ಲಿ ಅಕ್ರಮ. ಬಿಡಿಎ ಹಾಕಲು ಹೊರಟಿತ್ತು ಪಂಗನಾಮ. ತಡೆ ಸಿಕ್ಕಿದ್ದಕ್ಕೆ ಗುತ್ತಿಗೆದಾರರ ಸಂಭ್ರಮ. ವರದಕ್ಷಿಣೆಗೆ ಪತಿಯಿಂದ ನಿತ್ಯ ಪೀಡನೆ. ವಿಚ್ಛೇದನ ನೀಡಲು ಕೋರ್ಟ್ ನಿರಾಕರಣೆ. ರೊಚ್ಚಿಗೆದ್ದ ಗಂಡನಿಂದ ಪತ್ನಿಗೆ ಸಿಕ್ಕಾಬಟ್ಟೆ ದಂಡನೆ. ಮಕ್ಕಳಾಗದಿದ್ದಕ್ಕೆ ಮೊದಲ ಹೆಂಡತಿಗೆ ಕಾಟ. ಮತ್ತೊಬ್ಬಳ ಜೊತೆ ಆಡ್ತಿದ್ದ ಚೆಲ್ಲಾಟ. ಸಿಕ್ಕಿಬಿದ್ದವನಿಗೆ ಸಿಕ್ತಿದೆ ಜೈಲೂಟ. ಕಾಲೇಜಿನಲ್ಲಿ ಕಾನೂನು ಪಾಠ. ಪಾರ್ಟ್ ಟೈಮ್ನಲ್ಲಿ ಎಳನೀರು ಮಾರಾಟ. ಗಿಡ ನೆಟ್ಟು ಪರಿಸರ ರಕ್ಷಣೆಗೆ ಹಠ. ಇವತ್ತು ಭಾರತ್ ಬಂದ್. ಆದ್ರೆ ಬೆಂಗಳೂರಲ್ಲಿ ಮಾತ್ರ ಇದರ ಬಿಸಿ ಜೋರಾಗಿರಲಿಲ್ಲ. ಬಸ್ಗಳು ಎಂದಿನಂತೆ ರೋಡಿಗೆ ಇಳಿದಿದ್ವು. ಆದ್ರೆ ಜನರೇ ಹೆಚ್ಚಾಗಿ ಮನೆ ಬಿಟ್ಟು ಹೊರ ಬಂದಿರಲಿಲ್ಲ. ಇವತ್ತಿನ ಬಂದ್ ಹೇಗಿತ್ತು ಬನ್ನಿ ನೋಡೋಣ. ಎಂದಿನಂತೆ ಓಡಾಡ್ತಾ ಇದ್ದ ಬಸ್ಗಳು, ಜನರಿಲ್ಲದೆ ಖಾಲಿ ಹೊಡಿತಿದ್ದ ನಿಲ್ದಾಣಗಳು, ಮಾರ್ಕೆಟ್ನಲ್ಲಿ ವ್ಯಾಪಾರ ಡಲ್, ಕೆಲವು ಅಂಗಡಿಗಳಷ್ಟೇ ಬಂದ್. ಇದು ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿ. ಭಾರತ್ ಬಂದ್ನಿಂದ ಇಡೀ ಬೆಂಗಳೂರು ಸ್ತಬ್ಧವಾಗುತ್ತೆ ಅಂತ ನಿರೀಕ್ಷಿಸಲಾಗಿತ್ತು. ಆದ್ರೆ ನಿರೀಕ್ಷೆ ಹುಸಿಯಾಗಿದೆ. ಕೆಲವು ಕಡೆ ಮಾತ್ರ ಬಂದ್ ಯಶಸ್ವಿಯಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಗ್ರಾಹಕರಿಲ್ಲದೆ ಹೂವು ಹಣ್ಣು ತರಕಾರಿ ವ್ಯಾಪಾರಿಗಳು ಖಾಲಿ ಕೂತಿದ್ರು. ಖಾಲಿ ರಸ್ತೆಯಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಿದ್ರು. ಇವತ್ತು ಬಂದ್ಬಿಟ್ಟು 20-25 ರೂಪಾಯಿ ರೇಟ್ ಹೋಗಿದೆ. ಅಂದರೆ ನಿನ್ನೆಗಿಂತ ಇವತ್ತಿಗೆ 50% ಕಡಿಮೆ ಆಗಿದೆ. ಆದರೂ ಹೂವು ಒಂದು ಸ್ವಲ್ಪ ಉಳಿದಿದೆ. ಇವತ್ತು ಖಾಲಿ ಆಗಲೇ. ನಿನ್ನೆ ಎಲ್ಲ ಇಷ್ಟೊತ್ತಿಗೆಲ್ಲ ಖಾಲಿ ಆಗಿಬಿಡ್ತು. ಡೈಲಿ ಎಲ್ಲ 8-9 ಗಂಟೆ ಖಾಲಿ ಆಗುತ್ತೆ. ಇವತ್ತೊಂದು ಸ್ವಲ್ಪ ಹೂವು ಉಳಿದಿದೆ. ಬಂದಿರೋದ್ರಿಂದ ಬಸ್ಸಸ್ಗಳು ಎಲ್ಲ ಸೌಕರ್ಯ ಇದ್ದಿದ್ರೆ ಎಲ್ಲ ಖಾಲಿ ಆಗಿರೋದು ಇಷ್ಟೊತ್ತಿಗೆ. ಇನ್ನು ಮದುವೆ ಛತ್ರಗಳು ಕೂಡ ಜನರಿಲ್ಲದೆ ಖಾಲಿ ಹೊಡಿತಿದ್ವು. ಮದುವೆ ಊಟಕ್ಕೆ ಜನರಿಲ್ಲದೆ ಮಾಡಿದ್ದ ಅಡುಗೆ ಕೂಡ ವೇಸ್ಟ್ ಆಯ್ತು. ಪೈಕ್ ಎಫೆಕ್ಟ್ ಆಯ್ತು ಆಗಿರ್ಬೋದು. ಅದೇ ಎಫೆಕ್ಟ್ ಆಗಿದೆ. ಕಾಮನ್ ಸೌತ್ ಇಂಡಿಯನ್ ವೆಜಿಟೇಬಲ್ಸ್ ಎಲ್ಲ ಅನ್ನ ಸಾಂಬಾರ್ ಪಲಾವ್ ಈ ರೀತಿದು ಅದೇ ಸೇಮ್ ಐಟಮ್ಸಲ್ಲಿ ಕಡಿಮೆ ಆಗಿದೆ. 250 ಜನ ಕೇಳಿದ್ದಾರೆ. ಫಸ್ಟ್ 500 ಜನ ಹೇಳಿದ್ರು, ಆಮೇಲೆ 250 ಊಟ ಆಗಿದೆ. ಇನ್ನು ಮೆಜೆಸ್ಟಿಕ್ನಲ್ಲಿ ಇವತ್ತು ಬಂದಿದೆ ಅಂತಾನೆ ಅನ್ನಿಸ್ಲಿಲ್ಲ. ಯಾಕೆಂದ್ರೆ ಬೆಳಗ್ಗೆ 6 ಗಂಟೆಯಿಂದಲೇ ಬಿಎಂಟಿಸಿ ಕೆಎಲ್ಸಿ ಬಸ್ಗಳು ರಸ್ತೆಗಿಳಿದಿದ್ವು. ರೈಲ್ವೆ ನಿಲ್ದಾಣದಲ್ಲೂ ಪರಿಸ್ಥಿತಿ ಭಿನ್ನವಿರಲಿಲ್ಲ. ಆಟೋ ಸಂಚಾರ ಕಡಿಮೆ ಇದ್ದ ಕಾರಣ ಟ್ಯಾಕ್ಸಿಗಳು ಆಟೋಗಳ ಸ್ಥಾನ ತುಂಬಿದ್ವು. ಇನ್ನು ಕೆಲವು ಆಟೋ ಚಾಲಕರು ಸಾರ್ವಜನಿಕರಿಂದ ಸುಲಿಗೆ ಮಾಡ್ತಿದ್ರು. ಬ್ಯಾಂಕುಗಳು ಬಂದ್ ಆಗಿದ್ವು. ಮೈಸೂರು ಬ್ಯಾಂಕ್ ಎದುರು ಸಂಘಟನೆಗಳ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ವು. ಥಿಯೇಟರ್ಗಳು ಪ್ರೇಕ್ಷಕರಿಲ್ಲದೆ ಭಣಗುಡುತ್ತಿದ್ವು. ಮಾಲ್ಗಳಲ್ಲೂ ಇದೇ ಪರಿಸ್ಥಿತಿ. ಇನ್ನು ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು. ಆದ್ರೆ ಹಾಲು ಪೇಪರ್ಗಳಂತ ಅವಶ್ಯಕ ವಸ್ತುಗಳ ಪೂರೈಕೆಗೆ ಭಂಗ ಬಂದಿರಲಿಲ್ಲ. ಒಟ್ಟಲ್ಲಿ ಬಂದ್ನ ಮೊದಲ ದಿನವೇನೋ ಮುಗಿದಿದೆ. ನಾಳೆಯೂ ಬಂದ್ ಮುಂದುವರಿಯಲಿದೆ. ಆದ್ರೆ ಬಸ್ ಸಂಚಾರಕ್ಕೆ ಭಂಗವಿರಲ್ಲ. ಹೀಗಾಗಿ ಜನರು ಆತಂಕವಿಲ್ಲದೆ ತಮ್ಮ ಕೆಲಸದಲ್ಲಿ ತೊಡಗಿಕೊಳ್ಳಬಹುದು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕೆಂಪೇಗೌಡ ಬಡಾವಣೆ ಸದಾ ಸುದ್ದಿಯಲ್ಲಿರುತ್ತೆ. ಇಲ್ಲಿ ಅದೇನ್ ಕೆಲಸವಾಗಿದೆಯೋ ಗೊತ್ತಿಲ್ಲ. ಆದ್ರೆ ಕೋಟಿ ಕೋಟಿ ಗೋಲ್ಮಾಲ್ ಕಥೆಗಳು ಬರ್ತಾನೆ ಇರುತ್ತವೆ. ಆದ್ರೆ ಈ ಅಕ್ರಮಕ್ಕೆ ಈಗ ಹೈಕೋರ್ಟ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಬಿಡಿಎ ಅಂದ್ರೆ ತಕ್ಷಣ ನೆನಪಿಗೆ ಬರೋದು ಹಗರಣಗಳು. ಕೆಂಪೇಗೌಡ ಲೇಔಟ್ಗೆ ಮೂಲ ಸೌಕರ್ಯ ಒದಗಿಸಲು ನೀಡಿದ್ದ ಟೆಂಡರ್ ಕೂಡ ಈಗ ವಿವಾದಕ್ಕೆ ಕಾರಣವಾಗಿದೆ.
ಈ ಟೆಂಡರ್ಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಟೆಂಡರ್ನಲ್ಲಿ ಕಾನೂನನ್ನ ಗಾಳಿಗೆ ತೂರಲಾಗಿದೆ ಅಂತ ಸಣ್ಣ ಗುತ್ತಿಗೆದಾರರ ಸಂಘದ ಸದಸ್ಯ ಮಂಜುನಾಥ್ ಅನ್ನೋರು ಹೈಕೋರ್ಟ್ಗೆ PIL ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ಹೈಕೋರ್ಟ್ ವಿಭಾಗೀಯ ಪೀಠ ಮಧ್ಯಂತರ ತಡೆ ನೀಡಿ ಸರ್ಕಾರ, BDA ಮತ್ತು ಕಂಪನಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಕೆಂಪೇಗೌಡ ಲೇಔಟ್ಗೆ ಮೂಲಸೌಕರ್ಯ ಒದಗಿಸುವ ಸಲುವಾಗಿ ಸರ್ಕಾರ 1208.9 ಕೋಟಿ ರೂಪಾಯಿ ನಿಗದಿ ಮಾಡಿತ್ತು. NCC ಮಧುಕಾನ್ ಹಾಗೂ DCPCL ಕಂಪನಿಗಳಿಗೆ ಟೆಂಡರ್ ನೀಡುವ ಸಮಯಕ್ಕೆ ಅದು 2200 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 999 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಟೆಂಡರ್ ನೀಡಿಕೆಯಲ್ಲಿ ಸಣ್ಣ ಗುತ್ತಿಗೆದಾರರನ್ನ ಪರಿಗಣಿಸದೆ ಫ್ರೀ ಕ್ವಾಲಿಫೈಡ್ ಗುತ್ತಿಗೆದಾರರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಣ್ಣ ಸಣ್ಣ ತುಂಡು ಕಾರ್ಯಗಳನ್ನು ಒಂದುಗೂಡಿಸಿ ದೊಡ್ಡ ಕಂಪನಿಗಳಿಗೆ ಕೆಲಸ ಹಂಚಿಕೆ ಮಾಡಿದ್ದಾರೆ. ಅಲ್ಲದೆ ಟೆಂಡರ್ ನಿಯಮಾವಳಿಗಳನ್ನು ಗಾಳಿಗೆ ತೂರಲಾಗಿದೆ. BDA ಅಧಿಕಾರಿ ವರ್ಗ ಅವರನ್ನು ನೆಗೋಸಿಯೇಷನ್ಸ್ ಕರೆದು 2400 ಕೋಟಿಗೆ ಅವರು ಅದನ್ನು ಇಳಿಸಿದ್ದಾರೆ. ಅಂದರೆ ಮುಖಬೆಲೆಗೂ ಮತ್ತು ಅವರು ಒಪ್ಪಿಕೊಂಡಿರುವ ರೇಟ್ಗೂ ಸರಿಸುಮಾರು 1400 ಕೋಟಿಗಳಷ್ಟು ವ್ಯತ್ಯಾಸ ಇದೆ. ಒಟ್ಟಿನಲ್ಲಿ ಗೋಲ್ಮಾಲ್ ಟೆಂಡರ್ಗೆ ಹೈಕೋರ್ಟ್ ಸದ್ಯಕ್ಕೆ ಬ್ರೇಕ್ ಹಾಕಿದೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಆದರೆ ಸದ್ಯ ಸಣ್ಣ ಗುತ್ತಿಗೆದಾರರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಂಗಳೂರಿನಿಂದ ರಜನಿ ಮತ್ತು ಮಾರುತಿ ಪಾವಗೌಡ, ಸುವರ್ಣ ನ್ಯೂಸ್. ಇನ್ನೊಂದೆಡೆ ಟೆಂಡರ್ಗೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದ್ದನ್ನ BDA ಗುತ್ತಿಗೆದಾರರ ಸಂಘ ಸ್ವಾಗತಿಸಿದೆ. ಹೈಕೋರ್ಟ್ ತಡೆಯಾಜ್ಞೆ ನೀಡ್ತಾ ಇದ್ದಂತೆಯೇ ಹಲವು ಗುತ್ತಿಗೆದಾರರು BDA ಕಚೇರಿಗೆ ನುಗ್ಗಿ ಹಿರಿಯ ಅಧಿಕಾರಿಗಳ ಎದುರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇದು ನ್ಯಾಯಕ್ಕೆ ಸಂದ ಜಯ ಎಂದು ಘೋಷಣೆ ಕೂಗಿದ್ರು. ನಾವು ಸಿಹಿ ಹಂಚಿಕೆ ಮಾಡಿರೋದೇನು ಅಂದರೆ, ಈ ಕೆಂಪೇಗೌಡ ಬಡಾವಣೆ ನಿರ್ಮಾಣದಲ್ಲಿ ಒಂದು ಟೆಂಡರ್ ಆಗಿತ್ತು. ಇದಕ್ಕೆಲ್ಲ ನಾವೆಲ್ಲನೂ ಅಬ್ಜೆಕ್ಷನ್ ಮಾಡಿದ್ವಿ. ಆದ್ರೂ ಯಾರೋ PIL ಸಮಾಜ ಸೇವಕರು ಹಾಕಿ PIL ಹಾಕಿದ್ದಾರೆ. ಆ PILಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಆ ಸಿಹಿ ಸುದ್ದಿ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾವು ಈ ಸಿಹಿ ಹಂಚ್ಕೊತಾ ಇದ್ದೀವಿ, ಗುತ್ತಿಗೆದಾರರ ಪರವಾಗಿ ಈ ಸಿಹಿ. ಆ ಕೊಲೆಯಾಗಿ 4 ವರ್ಷವೇ ಆಗಿದೆ. ಕೊಲೆಗಾರರು ಯಾವುದೇ ಸುಳಿವು ನೀಡದೆ ಕೊಲೆ ಮಾಡಿ ಪರಾರಿಯಾಗಿದ್ರು. ಆ ಕೊಲೆಪಾತಕರು ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅವರು ಯಾರು ಅಂತ ನೋಡೋಣ ಈ ರಿಪೋರ್ಟ್ನಲ್ಲಿ. 30 ಜೂನ್ 2009. ಸ್ಥಳ ಮುನಿ ನರಸಯ್ಯ ಗಾರ್ಡನ್, ಮಡಿವಾಳ. ಕಳೆದ 4 ವರ್ಷದ ಹಿಂದೆ ಮಡಿವಾಳದ ಮುನಿ ನರಸಯ್ಯ ಗಾರ್ಡನ್ ಬಳಿ ಇರುವ ಇದೇ ಮನೆಯಲ್ಲಿ ಬರ್ಬರ ಕೊಲೆ ನಡೆದು ಹೋಗಿತ್ತು. ಮಂಗಳೂರು ಮೂಲದ ಮನೋಜ್ ಕುಮಾರ್ ಕುಂಬ್ಳೆ ಎಂಬಾತನನ್ನ ದುಷ್ಕರ್ಮಿಗಳಿಬ್ಬರು ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದರು. ಇದರ ಜಾಡು ಹಿಡಿದ ಮಡಿವಾಳ ಪೊಲೀಸರು 4 ವರ್ಷದ ಬಳಿಕ ಆರೋಪಿಯನ್ನ ಹಿಡಿದು ಜೈಲಿಗಟ್ಟಿದ್ದಾರೆ. ಬಹಳ ವಿಶಿಷ್ಟವಾದ ಪ್ರಕರಣವಾಗಿದ್ದು, ಸತತವಾಗಿ 4 ವರ್ಷ ಪ್ರಯತ್ನಗಳು ಮಾಡಿದ್ರು. ಇಲ್ಲಿಯವರೆಗೂ ಅದರಲ್ಲಿ ಯಶಸ್ಸು ಕಂಡಿರಲಿಲ್ಲ. ನಮ್ಮ ತಂಡ ಸತತವಾಗಿ ಸುಮಾರು 1.5 ವರ್ಷದಿಂದ ಬಹಳ ಫೋಕಸ್ಡ್ ಆಗಿ ಒಂದು ವಿಶೇಷ ತಂಡ ಮಾಡಿ ಅಲ್ಲಿ ನಮ್ಮ ಮಡಿವಾಳ ಠಾಣೆಯ ಹಲವಾರು ಸಿಬ್ಬಂದಿಗಳು ಇದೇ ಒಂದು ಕಾರ್ಯಕ್ಕಾಗಿ ನಿಯೋಜಿತಗೊಂಡಿದ್ದರು. ಕೊಲೆಯಾದ ಮನೋಜ್ ಕುಮಾರ್ ಹಾಗೂ ಆರೋಪಿ ಸುನಿಲ್ ಕುಮಾರ್ ಮಡಿವಾಳದ TNT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಮನೋಜ್ ಕುಮಾರ್ ದೊಡ್ಡ ಹುದ್ದೆಯಲ್ಲಿ ಇದ್ದಿದ್ದರಿಂದ ಸುನಿಲ್ಗೆ ಆಗಾಗ್ಗೆ ಕಿರುಕುಳ ನೀಡ್ತಿದ್ದ. ಇದರಿಂದ ರೋಸಿ ಹೋದ ಸುನಿಲ್ ತನ್ನ ಸಂಬಂಧಿಗಳಾದ ಚಂದ್ರು ಹಾಗೂ ಉಮೇಶ್ ಜೊತೆ ಸೇರಿ ಮನೋಜ್ ಕುಮಾರ್ನನ್ನ ಕೊಲೆ ಮಾಡಿಸಿದ್ದ. ಈ ಕಚೇರಿಯ ಹಲವಾರು ವಿಚಾರಗಳಲ್ಲಿ ಇವರಿಬ್ಬರಿಗೂ ವೈಮನಸ್ಯ ಉಂಟಾಗಿರ್ತದೆ. ಆ ಒಂದು ಹಿನ್ನೆಲೆ ಇಟ್ಕೊಂಡು ಈ ಸುನಿಲ್ ಕುಮಾರ ತನ್ನ ಹತ್ತಿರದ ಸಂಬಂಧಿಯಾದ ಒಬ್ಬ ಉಮೇಶ್ ಮತ್ತು ಚಂದ್ರ ಇವರಿಬ್ಬರನ್ನ ಈ ಮನೋಜ್ ಕಾಂಬ್ಳೆನ ಏನಾದ್ರು ಮಾಡಬೇಕು ಅಂತ ಇವರಿಗೆ ಒಂದು ಕಮಿಟ್ ಮಾಡಿಸ್ತಾನೆ. ಒಟ್ನಲ್ಲಿ ಮನೋಜ್ ಕುಮಾರ್ನ ಕೊಲೆ ಪ್ರಕರಣ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಮುಂಚೆ ಪೊಲೀಸರು ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ. ಕೊಲೆ ಮಾಡಿದ ಆರೋಪಿಗಳಿಗೆ ಈಗ ಜೈಲೂಟವೇ ಗತಿಯಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.